ಎಂತ ವಿಪರ್ಯಾಸ ಇದು? ಏನಪ್ಪಾ ದೇವ್ರೆ, ಇಂಥದೆಲ್ಲ ನಾವು ನೋಡ್ಬೇಕೇನಪ್ಪ ಅಂತ ಹೇಳಿ ಇವತ್ತು ಬರ್ರಿ ಒಬ್ಬೊಬ್ರು ಎಂತ ಮನೆಯೊಳಗೆ ಬದುಕ್ಲತ್ತಾರಂದ್ರ 4 ಕಡಿ ಪತ್ರಗಳು. ಸರ್ಕಾರ ನಾವು ನಿಮಗೇನು ಇಲ್ಲ, ನಮಗ್ ಬರೋ ವ್ಯಸನ ಮುಕ್ತ ಸಮಾಜ ಮಾಡ್ರಪ್ಪ, ನಮ್ ಕಡೆ ಸರಿ ಕಳಿಸ್ಬೇಡ್ರಿ, ನೀವೇನು ಮಾಡ್ಬೇಡ್ರಿ. ಇವತ್ತು ಹೇಳ್ತೀನಿ ಗೃಹ ಮಂತ್ರಿಗಳ ತಮಗ್ ಹೇಳ್ತೀನಿ, ನೀವು ಒಂದ್ ವೇಳೆ ಏನಾರ ಸರಿ ಬಂದ್ ಮಾಡಿದ್ರಿ ಅಂದ್ರ ಈ ರಾಜ್ಯದೊಳಗ ನಮ್ ಕಡೆ ಜನ ಜಗಲಿ ಮೇಲೆ ನಿಮ್ ಫೋಟೋ ಇಟ್ಟು ಪೂಜಾ ಮಾಡ್ತಾರೆ. ನಿಮ್ ಫೋಟೋ ಇಟ್ಟು ಅಧ್ಯಕ್ಷರೇ ಬಂದ್ ಮಾಡಿ ನೋಡ್ರಿ. ನೀವು ಗೃಹಲಕ್ಷ್ಮಿ ಕೊಡೋದು ಬಂದ್ ಮಾಡ್ರಿ. ನಿಮ್ಮ ಗೃಹಲಕ್ಷ್ಮಿ 2000 ಬೇಕಾಗಿಲ್ಲ ನಮಗ. ಸರಾಯಿ ಬಂದ್ ಮಾಡ್ರಿ. ನೀವು ಸರಾಯಿ ಒಂದ್ ವೇಳೆ ಯಾರು ಸರಾಯಿ ಬಂದ್ ಮಾಡ್ತೀರಿ ನೀವು ಬಸವಣ್ಣದಂಗ ಆಗ್ತೀರಿ. ಅಲ್ಲಿ ಬಸವಣ್ಣ ನನಗಿಂತ ಕಿರಿಯವ್ರಿಲ್ಲ ಅಂದವ ಇವತ್ತು ಮಹಾತ್ಮ ಗಾಂಧೀಜಿಕ್ಕಿಂತ ಮ್ಯಾಲ ಹಾಕಿರಿ ನೀವು. ನಾನು ಇಷ್ಟೇ ಹೇಳೋದು, ನಿಮಗೆ ಅವಕಾಶದ, ನಿಮ್ಮ ಸರ್ಕಾರದ ಇವತ್ತು ಜನ ಫಡಾಸಿ ಸಾಯ್ಲತ್ತಾರ, ಪ್ರತಿಯೊಂದು ಮನೆ ಕುಡು ಸಾಯ್ಲತ್ತಾರ, ಕ್ಯಾನ್ಸರ್ ಆಲತ್ತದ, ಕಳ್ಳ ಫೇಲ್ ಆಲತ್ತದ. ದಯಮಾಡಿ ನನಗೆ ಜನ ಊರಿಗೆ ಹೋದ್ರ ಲಿಟ್ರಲಿ ಉಗುಳತ್ತಾರ ಅಧ್ಯಕ್ಷರೇ, ಉಗುಳತ್ತಾರ. ಅದಕ್ಕಾಗಿ ದಯಮಾಡಿ ಈ ಸರ್ಕಾರ, ನಾನು ಈಗ 2.5 ವರ್ಷ ಆಯ್ತು ಅಧ್ಯಕ್ಷರೇ, ನಮಗೊಂದು 100 ಮನೆ ಹಣ ರಂಗನಾಥ್ 5 ನಿಮಿಷ ರೀ, 5 ನಿಮಿಷ 2 ನಿಮಿಷ ಮುಗಿತದ. ನಾವು ನಿಮ್ ಪೂರಕವಾಗಿ ಮಾತಾಡ್ತೀವಿ. ರಂಗನಾಥ್ ಬಹಳ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನಿಮ್ ಪೂರಕವಾಗಿ ಮಾತಾಡ್ತಿದ್ದೀವಿ. ಬಿಜೆಪಿ ಇದ್ದಾಗ ಏನೇನ್ ಮಾಡಿದ್ರು ಅವಲೋಕನ ಮಾಡ್ಲಿ ಅನ್ನೋದಕ್ಕೋಸ್ಕರ ಮಧ್ಯದಲ್ಲಿ ಅಧ್ಯಕ್ಷರೇ ನಾನು ಆಯ್ತು ಅಧ್ಯಕ್ಷರೇ, ಮಹಾರಾಷ್ಟ್ರ ಮಾದಾರಿದೊಳಗ ಪರಿಹಾರ ಕೊಡ್ರಿ. ದೇವೇಂದ್ರ ಫಡ್ನವೀಸ್ ಜನ ತೇವ್ರು ಅಂತ ಹೇಳಿ ಕರೀಲತ್ತಾರ. ನಮ್ ಗೃಹ ಮಂತ್ರಿಗಳು ಹೆಣ್ಬೇಟ್ ಹಾಕೊಂಡು ಸರಾಯಿ ಬಂದ್ ಮಾಡ್ರಿ. ನಾ ಅಲ್ಲ, ಸರಾಯಿ ಒಂದ್ ವೇಳೆ ನೀವು ಬಂದ್ ಮಾಡಿದ್ರಿ ಅಂದ್ರ ನಾನೇ ಸಿದ್ದರಾಮಯ್ಯನವ್ರ ಫೋಟೋ ನನ್ನ ಜಗಲಿ ಮೇಲೆ ಇಟ್ಟು ನಾ ಪೂಜೆ ಮಾಡ್ತೀನಿ. ಈ ರಾಜ್ಯದೊಳಗೆ ಸರಾಯಿ ಬಂದ್ ಮಾಡ್ಬೇಕು. ನಶಾ ಮುಕ್ತ ಕಲ್ಯಾಣ ಕರ್ನಾಟಕ ತಾವು ಮಾಡ್ಬೇಕು. ನಶಾ ಮುಕ್ತ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ತಾವು ಮಾಡ್ಬೇಕು. ಅಧ್ಯಕ್ಷರೇ ಇದಕ್ ಬಿಟ್ಟು ನಮ್ದು ಅತ್ಯಂತ ಭಾರಿ ಸಮಸ್ಯೆ ನಾನು ನಿಮ್ಗೆ ಹೇಳ್ತೀನಿ ಅಧ್ಯಕ್ಷರೇ. ಇವತ್ತು ನಮ್ಮ ರೈತರ ಪರಿಸ್ಥಿತಿ, ಒಬ್ಬರನ್ನು ಹೊಲಕ್ಕೆ ಹೋಗಿ ಚಂದ ಹೋಗಿ ರಾಶಿ ಮಾಡಪ್ಲೇ ಇಲ್ಲ ನಾವು ಯಾರು. ಒಂದು ಸಲ ಬಂದು ನಿಮ್ಗೆ ಹಾದಿಗಳನ್ನ ತೋರಿಸ್ತೀನಿ, ಒಂದು ಸಲ ನೀವು ಹಾದಿಗಳು ನೋಡ್ರಿ, ಒಂದು ಸಲ ಹಾದಿ ನೀವು ನಡ್ಕೋತ ಹೋರಿ, 10 ಸಲ ಬೀಳ್ತೀರಿ ನೀವು. ನಾ ಆಕ್ಚುಲಿ ಕಬಡ್ಡಿ ಪ್ಲೇಯರ್ ಅಧ್ಯಕ್ಷರೇ. ನನಗೆ ಹೋಗ್ಲಿಕ್ಕಾಗಲ್ಲ. ನಿಮ್ಮ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳು ಏನ್ ಮಾಡ್ಲತ್ತಾರ? ಅವ್ರ ಕೆಲಸ ಏನು? ಬರೀ AC ರೂಮ್ ನ ಕೂಡೋದೇ ಅವ್ರ ಕೆಲಸನ? ಸಲ ಹೋಗಿ ಜಿಲ್ಲಾಧಿಕಾರಿಗಳು ರೈತರ ಹಾದಿ ಮಾಡ್ಕೊಟ್ಟಾರ? ತಹಸೀಲ್ದಾರ್ಗಳು ಹೋಗಿ ರೈತರ ಹಾದಿ ಸಮಸ್ಯೆ ಬಗೆಹರಿಸ್ಕೊಟ್ರ ಅಂತ ಹೇಳಿ ನಮ್ಗೆ ಹೇಳಿ ನೋಡಮ್ಮ ಅಧ್ಯಕ್ಷರೇ. ಇವತ್ತು ತಹಸೀಲ್ದಾರ್ ಬಲ್ಲಿ ಹೋಗ್ತೀವಿ ನಾವು, ತಹಸೀಲ್ದಾರ್ರೇ ಜನ ಗೋಳ್ಯಾಳತ್ತಾರಲ್ಲಿ, ನೀವು ಹೋರಿ ಹಾದಿ ಮಾಡ್ಕೊಡ್ರಿ, ಎದುರು ನಿಂದ್ರಿ, ನಕ್ಷ ತೆಗೀರಿ, ಅದ್ರ ಎದುರಿಡ್ರಿ, ಹಾದಿ ಆತ ಅಂತ ಹೇಳ್ತೀನಿ ಅಧ್ಯಕ್ಷರೇ. ಇವೆಲ್ಲ ನಾವು ಕೇಳಬಾರ್ದು ಅಧ್ಯಕ್ಷರೇ. ನಿಮ್ಗ ನಾ ಏನಾರ ಬ್ಯಾರೆ ನಿಮ್ಗ ದೊಡ್ಡ ಸಾಫ್ಟ್ವೇರ್ ಕಂಪನಿ ತೊಗೊಂಬರ್ರಿ, ಅದು ತೊಗೊಂಬರ್ರಿ ಅಂತ ಕೇಳತ್ತಿಲ್ಲ. ನಾವು ಬರೇ ಬದುಕಂಗ್ ಮಾಡ್ರಿ ಸಾಕು. ನಿಮ್ಮ ಅಪ್ಲೈ ನಾವು ಬದುಕಂಗ್ ಮಾಡ್ರಿ ಸಾಕು, ಬೇರೆ ಏನು ಬೇಕಾಗಿಲ್ಲ. ಇರ್ಲಕ್ ಮನಿ ಕೊಡ್ರಿ, ರೈತರಿಗೆ ಹೋಲಕ್ ಹಾದಿ ಕೊಡ್ರಿ, ಸರಾಯಿ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡು ನೋಡ್ರಿ. ನಿಮಗೆ ಈ ಸರ್ಕಾರಕ್ಕ ಎಂತ ಶ್ರೇಯಸ್ಸು ಬರ್ತದೆ ಅಧ್ಯಕ್ಷರೇ. ಅದಕ್ಕಾಗಿ ಅಧ್ಯಕ್ಷರೇ ನಮಗೆ ಮತ್ತೊಂದ್ಸಲ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ. ಇವತ್ತು ನಾನು ಬಸವ ಕಲ್ಯಾಣದ ಅಧ್ಯಕ್ಷರೇ ಇಲ್ಲ ಅಧ್ಯಕ್ಷರೇ ಮುಗಿತ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಮುಗಿದ ಅಧ್ಯಕ್ಷರೇ 30 ಸೆಕೆಂಡ್. ಅದಕ್ಕ ಎಲ್ಲ ಮನವಿಗಳನ್ನ ಸದಸ್ಯರು ಬಹಳ ಚೆನ್ನಾಗಿ ಮಾತಾಡ್ತಾವ್ರೆ. ಕಳೆದ ಬಾರಿ ಇವ್ರ ಕ್ಷೇತ್ರದಲ್ಲಿ ಶಾಸಕರು ಯಾರಾಗಿದ್ರು, ಯಾವ ಪಕ್ಷ ಇತ್ತು ಅಂತ ಹೇಳಿದ್ರೆ ಬದಲಾವಣೆ ಬಯಸ್ತಾ ಇದ್ದೀರಾ? ನೀವು ಮಾಡಿಲ್ಲ ನಮ್ಮ ಸರ್ಕಾರ ಅಂದ್ರೆ ನಮ್ಗೆ ಅದಕ್ಕೆ ಜನ ಈ ಕಡೆ ಕೂಡ್ತಾರೆ. ಮುಂದಿನ ಸಲ ಇಲ್ಲಿ ಬಂದು ಕೂಡ್ತೀರಾ? ಶಿಕ್ಷೆ ಕೊಟ್ಟಾರ ಅಧ್ಯಕ್ಷರೇ. ಮತ್ತೊಂದು ಕೊನೆ ವಿಷಯ ಮುಗಿಸೇ ಬಿಡ್ತೀನಿ ಅಧ್ಯಕ್ಷರೇ. ಪಾಪ ಅಲ್ಲ, ನೀವು ಇಷ್ಟೆಲ್ಲ ಹೆಲ್ಮೆಟ್ ಮತ್ತೆ ಸರಾಯಿಲೆ ಮುಗೀತು. ಆಯ್ತು ಅಧ್ಯಕ್ಷ, ಮುಗೀತು ಅಧ್ಯಕ್ಷ, ನಾ ಮುಗಿಸೇ ಬಿಡ್ತೀನಿ, ನಿಮ್ಗೆ ತೊಂದರೆ ಕೊಡಲ್ಲ ಅಧ್ಯಕ್ಷರೇ. ಇವತ್ತೇನು ಕಳೆದ ವಿಧಾನಸಭೆ ಒಳಗೆ ತಾವು ಹೇಳಿರಿ ಭಕ್ತಿ ಭಂಡಾರಿ ಬಸವಣ್ಣ ಆ ಭಾವಚಿತ್ರ ತಾವು ಚೇಂಜ್ ಮಾಡ್ತೀನಿ ಅಂತ ಹೇಳಿರಿ ಅಧ್ಯಕ್ಷರೇ. ಯಾವ ಕಾರಣಕ್ಕೆ ಡಿಲೇ ಆಗ್ಯದ ನನಗೆ ಗೊತ್ತಿಲ್ಲ. ಆ ಮುಂದಿನ ಸಲ ನೀವೇ ನಿರ್ಧಾರ ತಗೊಂಡಿರಿ ಅಧ್ಯಕ್ಷರೇ. ಹೊರಗೆ ಅನುಭವ ಮಂಟಪನ್ನು ಕೂಡ ತಾವೇ ಹಾಕಿರಿ. ನಿಮ್ಗೆ ಧನ್ಯವಾದ ಹೇಳ್ತೀನಿ. ಆ ನೆಲದ ಶಾಸಕನಾಗಿ ನಾನು ಹೇಳಿದ್ರೆ ಯಾವ್ದನ್ನು ಹಾಕ್ಬೇಕಂತ ಕೊಡಿ ಅಂತ ಹೇಳಿದ್ದೇನೆ, ನೀವು ಯಾರು ಬಂದು ಕೊಡ್ಲಿಲ್ಲ. ನಾನೇ ತಂದು ಕೊಡ್ತೀನಿ ಅಧ್ಯಕ್ಷರೇ. ಅದಕ್ಕಾಗಿ ನಾನು ಬಸವಣ್ಣನವರ ವಚನ ಮುಗಿಸ್ಬಿಡ್ತೀನಿ ಅಧ್ಯಕ್ಷರೇ. ಜಗದಗಲ ಮುಗಿಲಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ,
ಲಿಂಗವೇ ಕೂಡಲ ಸಂಗಮ ದೇವ, ನಿಮ್ಮ ಕರಸ್ಥಳದಲ್ಲಿ ಚುಳುಕಾಗಿರಯ್ಯ. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಅಭಯ್ ಪಾಟೀಲ್, ನೆಕ್ಸ್ಟ್ ಲಕ್ಷ್ಮಣ್ ಸವದಿ, ನೆಕ್ಸ್ಟ್ ಕಂದಕೂರ್ ರೆಡಿಯಾಗಿ. ಈಗ ಅದಕ್ಕಿಂತ ಮುಂಚೆ ಒಂದು ಎಲ್ಲರಿಗೂ ಬಸವರಾಜ್ ನೆಕ್ಸ್ಟ್ ನಿಮ್ಗೆ